ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದಲ್ಲಿ ನೀವು ನೋಡಬೇಕು. ತುಂಬ ಇನ್ಫಾರ್ಮೇಟಿವ್ ಆಗಿರುವಂತಹ, ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ಈ ಒಂದು ವಿಡಿಯೋ. ಓಕೆ, ನಾನು ಜಾಸ್ತಿ ಲೇಟ್ ಮಾಡಲ್ಲ, ಡೈರೆಕ್ಟಾಗಿ ನಾನು ವಿಷಯಕ್ಕೆ ಬರ್ತೀನಿ. ನಾನಿವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಬಾಡಿ ತುಂಬ ಹೀಟ್ ಆಗುತ್ತೆ ಅಲ್ವಾ? ಸೊ ಬಾಡಿ ತುಂಬ ಹೀಟ್ ಆದಾಗ ಏನು ಮಾಡ್ತೀವಿ, ಅದನ್ನು ಬಾಡಿನ ತಂಪು ಮಾಡ್ಕೋಬೇಕು ಅಲ್ವಾ? ಸೊ ಇಲ್ಲಾಂದರೆ ನಮಗೆ ಮೋಷನ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಏನು ಮಾಡ್ತೀನಿ ನಾನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಬರೀ ವುಮೆನ್ಸ್ಗೆ ಅಷ್ಟೇ ಅಲ್ಲ, ಎಲ್ರಿಗೂ ಇದು ಯೂಸ್ಫುಲ್ ಆಗಿದೆ. ಯಾರಿಗೆಲ್ಲ ಬಾಡಿ ಹೀಟ್ ಆಗಿದೆ, ಇದು ಒಂದೇ ಅಂತಲ್ಲ, ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬೇಜಾನ್ ಸಿಗುತ್ತೆ. ಸೊ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದು ಅಲ್ಲದೆ ಬೆಟರ್ ನಿಮ್ಮ ಮನೆಯಲ್ಲಿ ಯಾರಾದರೂ ಓಲ್ಡ್ ಏಜ್ ಅವ್ರು ಇದ್ದರೆ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ಇವ್ರು ಯಾರಾದರೂ ಇದ್ದರೆ, ನಿಮ್ಮ ಅತ್ತೆ ಮಾವ, ಇವರೆಲ್ಲ ಯಾರಾದರೂ ಇದ್ದರೆ ನಿಮಗೆ ಏನು ಮಾಡಬೇಕು ಅಂತ ಅವ್ರಿಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಇವಾಗಿನ ಕಾಲದಲ್ಲಿ ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ. ಸೊ ಅದನ್ನು ಫಾಲೋ ಅಪ್ ಮಾಡಿ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗೋದಕ್ಕಿಂತ ಇದು ಬೆಟರ್ ಅಂತ ನಾನು ಹೇಳ್ತೀನಿ. ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಮ್ಮ ಅತ್ತೆ ನಮ್ಮ ಅಮ್ಮ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ನಮಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ತುಳುವಿನಲ್ಲಿ ನನಗೆ ಇದಕ್ಕೆ ಗೊತ್ತಿದ್ರೆ ಹೆಸರು ಗೊತ್ತು. ಇದೊಂದು ಸೊಪ್ಪು ಆಯಿತಾ ನೋಡಿ. ಸೊ ಈ ಥರ ಇರುತ್ತೆ ಸೊಪ್ಪು. ಈ ಸೊಪ್ಪಿನ ಹೆಸರು ಬಂದು ಕರಿಯ ಮಾಜರ್ ಅಂತ ಹೇಳಿ. ಇದು ನಮಗೆ ನನಗೆ ಗೊತ್ತಿಲ್ಲ, ಎಲ್ಲ ಕಡೆ ಸಿಗುತ್ತೆ ಅನ್ನೋದು. ಯಾವುದ್ಯಾವುದೋ ಸೊಪ್ಪನ್ನ ತೊಗೊಬಂದು ಹಿಡ್ಕೊಬೇಡಿ, ಮನೇಲಿ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ, ಮನೇಲಿರೋರಿಗೆ, ನಮ್ಮ ಓಲ್ಡ್ ಏಜ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಇವಾಗಿನ ಕಾಲದಲ್ಲಿ ತುಂಬ ಕಮ್ಮಿ ಗೊತ್ತಿರೋದು. ಸೊ ಜೊತೆ ಕೇಳಿಕೊಂಡು ಕರಿಯ ಮಾಜರ್ ಅಂತ ಇದರ ಹೆಸರು. ಇದನ್ನು ಫಸ್ಟು ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರಲ್ಲಿ ಹಾಕ್ಕೊಂಡು, ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕಿವುಚ್ಕೋಬೇಕು. ಓಕೆನಾ? ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಕೋಬೇಕು. ಸೊ ಅದಾದಮೇಲೆ ಅದು ಒಂದು ಸ್ವಲ್ಪ ನೋಳೆ ಥರ ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ನಾನು ಇದನ್ನು ಈ ಗ್ಲಾಸಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಶುಗರಲ್ಲಿ ಬೆಲ್ಲ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಕುಡಿಬೋದು. ಬೆಲ್ಲ ಏನಕ್ಕೆ, ಶುಗರ್ ಹಾಕ್ಕೋಬೇಡಿ, ಶುಗರ್ ಒಳ್ಳೇದಲ್ಲ ಹೆಲ್ತ್ಗೆ. ಇವಾಗ ಇದನ್ನು ಈ ಥರ ಸೋಸ್ಕೊಂಡು ಎಷ್ಟು ಬೇಕಷ್ಟು ಸೋಸ್ಕೊಳ್ಳಿ ನೋಡಿ. ನೋಳೆ ಥರ. ಒಂದು ನಿಮಿಷ, 1 ಗ್ಲಾಸಷ್ಟು ಕುಡಿಯಿರಿ ನೋಡಿ. ನೋಳೆ ಥರ ಬಿಟ್ಕೊಳ್ಳುತ್ತೆ. ಈ ಥರ ಕಲರ್, ಜೀರಿಗೆ ಹಾಕಿದ್ಮೇಲೆ ಈ ಥರ ಕಲರ್ ಬರುತ್ತೆ ಆಯಿತಾ? 1 ಮಿನಿಟ್ ಬ್ಯಾಕ್ ಸೈಡ್ ನೋಡಿ. ಈ ಥರ ಜೀರಿಗೆ ಎಲ್ಲ ಹಾಕಿದ್ಮೇಲೆ ಈ ಥರ ಕಲರ್ ಬರುತ್ತೆ. ಇದೊಂದು ಸ್ವಲ್ಪ ನೋಳೆ ಥರ ಇರುತ್ತೆ. ಸೊ ಇದನ್ನು ನಾನು 1 ಗ್ಲಾಸ್ ಹಾಕುವಷ್ಟು ನನ್ನ ಬಾಡಿ ಹೀಟ್ ಆದಾಗಲೆಲ್ಲ ಕುಡಿತೀನಿ. ಯಾವಾಗಲೂ ಕುಡಿಬೋದು, ಯಾವಾಗ ಕುಡಿದ್ರೂ ಇದು ಒಳ್ಳೆಯದೇ ಹೆಲ್ತಿಗೆ, ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗೋದಿಲ್ಲ. ಸೊ ನಾನು ಇದನ್ನು ಯಾವಾಗಲೂ ಕುಡಿತಾ ಇಲ್ಲ. ನನಗೆ ಬಾಡಿ ಹೀಟ್ ಆಯಿತು, ಇಲ್ಲ ನಾನು ಕುಡಿಬೇಕು ಅಂತ ಅನಿಸ್ದಾಗಲೆಲ್ಲ ಕುಡಿತೀನಿ. ಅದು ಎಲ್ರಿಗೂ ಇದು ಹೆಲ್ತಿಗೆ ತುಂಬ 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 ಒಳ್ಳೆಯದು. ಇದನ್ನು ಡೈಲಿ ಕುಡಿದ್ರೆ ಇನ್ನೂ ಒಳ್ಳೆಯದು. ಯಾಕಂತ ಹೇಳಿದರೆ ಇವಾಗ ನಾವು ತಿನ್ನೋದ ಪ್ರತಿ ಫುಡ್ಡಲ್ಲೂ ನಮ್ಮ ಬಾಡಿ ಹೀಟ್ ಆಗ್ತಾನೆ ಇರುತ್ತೆ. ಸೊ ನಾವು ಕೂಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಹೋಗುವಂಥ ಇಂಗ್ಲೀಷ್ ಮೆಡಿಸಿನ್ಸ್ ಬದಲು ಈ ಥರದನ್ನು ನಾವು ಮಾಡ್ಕೊಂಡು ಕುಡಿದ್ರೆ ಇನ್ನೂ ಬೇಜಾನಿರುತ್ತೆ. ಮನೆಯಲ್ಲಿ ಯಾರಾದ್ರೂ ಅಜ್ಜ ಅಜ್ಜಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಹಾಗೆ ಮಾಡಿ, ನಿಜವಾಗ್ಲೂ ಒಳ್ಳೆಯದು. ಅವರೆಲ್ಲ ಮೊದಲೆಲ್ಲ ಅದರಲ್ಲೇ ಆ ಥರದ ಮದ್ದುಗಳನ್ನೇ ಮಾಡ್ಕೊಂಡು ಬಂದಿರೋರು. ಈ ಥರ ನಾವು ಇವಾಗ ಟ್ಯಾಬ್ಲೆಟ್ ಅದು ಇದು ಟಾನಿಕ್ ಅಂತ ಕುಡ್ಕೊಂಡು ನಮ್ಮ ಹೆಲ್ತ್ಗಳನ್ನ ಮತ್ತೆ ಜಾಸ್ತಿ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಸ್ಪೆಷಲ್ ಆಗಿ ಈ ಥರದ ಟಿಪ್ಸ್ಗಳು ಗೊತ್ತಿತ್ತು ಅಂತ ಹೇಳಿದ್ರೆ, ಇಲ್ಲ ಯಾವುದಾದ್ರೂ ನಿಮಗೆ ಗೊತ್ತಿರುವಂಥ ವಿಷಯಗಳು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಕೂಡ ನಾನು ಕೇಳಿಕೊಂಡು, ಹಾಗೆ ನಾನು ಫಾಲೋ ಅಪ್ ಮಾಡಲ್ಲ, ಮನೇಲಿದ್ದವ್ರ ಜೊತೆ ಕೇಳಿಕೊಂಡು ಅವರು ಓಕೆ ಇದು ಹೌದು ಇದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಾನು ಅದನ್ನ ಫಾಲೋ ಅಪ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.